ಒಂದು ಕಂಬಳಿ ಹುಳುವು ತಾನೇ ಒಂದು ಕೋಶವನ್ನು ಕಟ್ಟಿಕೊಂಡು ಅದರೊಳಗೆ ಬೆಳೆಯುತ್ತದೆ. ಅದು ಆ ಕೋಶದಿಂದ ಹೊರಬರುವಾಗ ಸುಂದರ ಬಣ್ಣ ಬಣ್ಣದ ಚಿಟ್ಟೆಯಾಗಿರುತ್ತದೆ. ಅದು ಆ ರೀತಿ ಬೆಳೆಯುವುದಕ್ಕೆ ಕೋಶವಾಸ ಅದೊಂದು ಬಂಧನವಾದರೂ ಅವಶ್ಯಕವಾಗಿತ್ತು. ಹಾಗೆಯೇ ವಿದ್ಯಾರ್ಥಿಗಳು ಕೂಡ ಶಿಸ್ತಿನ ಕೋಶದೊಳಗೆ ತಮ್ಮನ್ನು ತಾವು ಇರಿಸಿಕೊಳ್ಳಬೇಕು. ಆದರ್ಶವೆಂಬ ಮುಸೆಯೊಳಗೆ ತಮ್ಮ ವ್ಯಕ್ತಿತ್ವವನ್ನು ಸುರಿಯಬೇಕು. ಆಗ ಸರ್ವಾಂಗ ಸುಂದರ ವ್ಯಕ್ತಿತ್ವ ರೂಪವಾಗುತ್ತದೆ. ಈ ಕಿರುಹೊತ್ತಿಗೆಯಲ್ಲಿ ಹೇಳಿರುವ ಸಪ್ತ ಸಾಮರ್ಥ್ಯಗಳು ಆದರ್ಶ ವಿದ್ಯಾರ್ಥಿಗಳಲ್ಲಿ ಇರಬೇಕಾದ ಮುಖ್ಯ ಲಕ್ಷಣಗಳು. ಇವು ವಿದ್ಯಾಭ್ಯಾಸದ ಗುಣಮಟ್ಟವನ್ನು, ವಿದ್ಯಾರ್ಥಿಗಳ ಜೀವನ ಮಟ್ಟವನ್ನು ಉತ್ತಮಪಡಿಸುತ್ತವೆ ಹಾಗೂ ಉತ್ತಮ ಸಮಾಜ ನಿರ್ಮಾಣಕ್ಕೆ ಬುನಾದಿಯಾಗುತ್ತವೆ. ನಾವೆಲ್ಲರೂ ಸುಖ ಶಾಂತಿಯಿಂದ ಕೂಡಿದ ಆರೋಗ್ಯವಂತ ಸಮಾಜವನ್ನು ಬಯಸುತ್ತೇವೆ. ಆರೋಗ್ಯಕರ ವಾತಾವರಣವನ್ನು ಬಯಸುತ್ತೇವೆ. ವ್ಯಕ್ತಿಗಳು ಉತ್ತಮರಾದರೆ ಸಮಾಜ ತನ್ನಿಂದ ತಾನೇ ಉತ್ತಮವಾಗುತ್ತದೆ ಎಂಬುದು ಸರ್ವವಿದಿತವಾಗಿದೆ. ಉತ್ತಮ ವ್ಯಕ್ತಿಗಳ ನಿರ್ಮಾಣ ಉತ್ತಮ ವಿದ್ಯಾಭ್ಯಾಸದಿಂದ ಸಾಧ್ಯ. ಆದರೆ ವಿದ್ಯಾಭ್ಯಾಸ ಕೇವಲ ಜ್ಞಾನ ಸಂಪಾದನೆಯಷ್ಟೇ ಆಗಿರದೆ ಮೇಲೆ ಸೂಚಿಸಿದ ಸಾಮರ್ಥ್ಯಗಳನ್ನು ಪಡೆಯುವ ಸಾಧನವಾಗಬೇಕು. ಇಂದಿನ ವಿದ್ಯಾಭ್ಯಾಸ ಜ್ಞಾನ ಸಂಪಾದನೆಗೂ ಮಹತ್ವ ನೀಡದಿರುವುದು ತುಂಬ ಶೋಚನೀಯ. ವಿದ್ಯಾರ್ಥಿಗಳೇ ತಮ್ಮ ಜೀವನದ ಹೊಣೆಯನ್ನು ಹೊತ್ತು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಸಹಾಯಕವಾಗುವ ಕೆಲವು ಮುಖ್ಯ ಗುಣಗಳ ಬಗ್ಗೆ ಇಲ್ಲಿ ಹೇಳಲಾಗಿದೆ. ಈ ಗುಣ ಸಂಪನ್ನನೇ ಆದರ್ಶ ವಿದ್ಯಾರ್ಥಿ ಆಗ್ತಾನೆ. ಯಾಕಂತಂದರೆ ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಜ್ಞಾನ ಅನ್ನೋದು ಬರೀ ಅಂಕಪಟ್ಟಿಗೆ ಸೀಮಿತ ಅಂತ ಬಹಳಷ್ಟು ಜನ ಅಂದ್ಕೊಂಡಿದ್ದಾರೆ. ಆದರೆ ಅಂಕಪಟ್ಟಿಯ ಅಂಕಗಳಾಚೆ ನಮ್ಮ ವಿದ್ಯಾರ್ಥಿ ಜೀವನ ಇದೆ. ವಿದ್ಯಾರ್ಥಿ ಜೀವನ ಅಂದರೆ ಬರೀ ಅಕ್ಷರ ಜ್ಞಾನ ಕಲಿಯೋದಲ್ಲ, ಬದುಕಿನ ಜ್ಞಾನವನ್ನು ತಿಳಿಯುವುದು, ಅರಿಯುವುದು, ಬದುಕನ್ನು ಇನ್ನಷ್ಟು ಚೆನ್ನಾಗಿ ಉತ್ತಮಪಡಿಸಿಕೊಳ್ಳುವುದು, ನಮ್ಮಿಂದ ನಮ್ಮ ಕುಟುಂಬಕ್ಕೆ, ಸಮಾಜಕ್ಕೆ ಮತ್ತು ಇಡೀ ರಾಷ್ಟ್ರಕ್ಕೆ, ಇಡೀ ವಿಶ್ವಕ್ಕೆ ಒಳಿತನ್ನು ಬಯಸುವಂಥದ್ದು. ಆ ನಿಟ್ಟಿನಲ್ಲಿ ನಮ್ಮ ಜ್ಞಾನ ಭಂಡಾರವನ್ನು ನಾವು ಹೆಚ್ಚೆಚ್ಚು ಮಾಡಿಕೊಂಡು ನಮ್ಮ ವಿದ್ಯಾರ್ಥಿ ಜೀವನವನ್ನು ಶಿಸ್ತುಬದ್ಧವಾಗಿ ನಡೆಸಿಕೊಂಡಿದ್ದಾಗಿದ್ದರೆ ಎಲ್ಲ ಗುಣಗಳು ನಮ್ಮವಾಗುತ್ತವೆ. ನಾವೊಬ್ಬರು ಆದರ್ಶ ವಿದ್ಯಾರ್ಥಿ ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ನೆನಪಿರಲಿ.